ಗೈಸ್ ಈಗ ತರಕಾರಿ ಹೆಚ್ಚಿಟ್ಟಿದ್ದೀನಿ. ಅದಕ್ಕೆ ಒಂದು ಉಪ್ಪು ಹಾಕೋದಕ್ಕಿಂತ ನೀವು ಎಣ್ಣೆ ಮತ್ತೆ ಅರಿಶಿನ ಮಾಡಿ ನೋಡಿ ಗೈಸ್. ಈಗ ಆಗಿದೆ. ಈಗ ಹೆಂಗಿದೆ? ಚೆನ್ನಾಗಿದೆ. ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರಜಾ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ವಿ. ಎದ್ದು ತಿಂಡಿ ಮಾಡಿ ತಿನ್ನೋ ಅಷ್ಟರಲ್ಲೇ ಲೇಟ್ ಆಗೋಯ್ತು. ಬಾತ್ ಮಾಡೋಣ, ಅದೇ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎದ್ದಿದ್ದು 10:30 ಆಗಿತ್ತು. ಮಾಡಿ ತಿನ್ನೋ ಅಷ್ಟರಲ್ಲೇ 12 o'clock ಆಗೋಯ್ತು. ಸೊ ಹಂಗೆ ರಸಮ್ ಕೂಡ ಮಾಡ್ಕೊಳೋಣ ಅಂತ ಜೊತೆಲೇ ರಸಮ್ ಕೂಡ ಮಾಡಿಕೊಂಡೆ. ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟು, ದೋಸೆ ಮಾಡ್ಕೊಂಡು ತಿಂದ್ವಿ. ಸೊ ಈಗ ಪಲಾವ್ ಬೇಕು ಅಂದರು. ಅಂದರೆ ಬಾತ್ ಅವ್ರ ಪ್ರಕಾರ ತರಕಾರಿ ಬಾತ್ ಅಂತದ್ದು, ನಮ್ಮ ಪ್ರಕಾರ ಪಲಾವ್ ಅದು. ಸೊ ನಾವು ಬಾತ್ ಅಂತ ಕರೆಯೋದು ಒಂದಕ್ಕೆ, ಟೊಮೆಟೊ ಬಾತ್ಗೆ. ಪಲಾವ್ ಬಾತ್ ಅಂತ ಕರೆಯಲ್ಲ, ನಾವು ಪಲಾವ್ ಅಂತ ಕರಿತೀವಿ. ಅವರು ತರಕಾರಿ ಬಾತ್ ಅಂತಾರಂತೆ. ಸೊ ಅದನ್ನ ಮಾಡ್ತಾ ಇದ್ದೀವಿ. ಅದನ್ನ ಹೇಗೆ ಮಾಡ್ತೀನಿ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಕೆಲವರು ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಕೆಲವರು ಒಂದೊಂದ್ ಥರ ಮಾಡ್ತಾರೆ. ನಾನು ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಎಲ್ಲ ಮಾಡೋದೇ ಥರನೇ ಮಾಡೋದು. ನಾನು ಒಂದು ಎಕ್ಸ್ಟ್ರಾ 1-2-3 ಐಟಮ್ಸ್ ಚೇಂಜ್ ಆಗ್ಬೋದು ಅಷ್ಟೇ. ಸೊ ಈಗ ತರಕಾರಿ ಎಲ್ಲ ಹೆಚ್ಕೊತಾ ಇದ್ದೀನಿ. ಒನ್ ಟೈಮ್ಗಲ್ವಾ, ಹಂಗಾಗಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಇಬ್ಬರೇ ತಿಂತೀರಾ ನೈಟು? ತರಕಾರಿ ಎಲ್ಲ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ರುಬ್ಬಕ್ಕೆ ಏನೇನು ರೆಡಿ ಮಾಡ್ಕೊತೀನಿ ಎಲ್ಲ ತೋರಿಸ್ತೀನಿ. ವೆಯ್ಟ್ ಮಾಡಿ, ತರಕಾರಿ ಹೆಚ್ಕೊಬಿಡ್ತೀನಿ. ಈಗ ತರಕಾರಿ ಹೆಚ್ಚಿಟ್ಟಿದ್ದೀನಿ. ಅದಕ್ಕೆ 1 ಕ್ಯಾರೆಟು, 1 ನವಿಲುಕೋಸು, 1 ಆಲೂಗೆಡ್ಡೆ, 10 ಬೀನ್ಸು ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಇದು ರಸಮ್ಗೆ ಅಂತ ಈಗಲೇ ಹೆಚ್ಚಿಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋರು ಹಾಕ್ಬೋದು. ನಾನು ಹಿಂಗೆ ರುಬ್ಕೊಂಡು ಪೇಸ್ಟ್ನ ಸುಮ್ಮನೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊತೀನಿ. ಇದಕ್ಕೆ ಕೊತ್ತಂಬರಿ, ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು, ಇಷ್ಟ ಇಲ್ಲದೆ ಇರೋರು ಒಂದು ಮೀಡಿಯಮಾಗಿ ಹಾಕ್ಕೋಬೋದು. ಸೊ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ಬೋದು, ಬಟ್ ಎದೆ ಹುಳಿ ಬರುತ್ತೆ, ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಯಾವಾಗೋ ಒಂದು ಟೈಮ್ ಕೇಳ್ತಾರಷ್ಟೇ, ಅವಾಗ ಮಾಡ್ತೀನಿ. ರೆಗ್ಯುಲರ್ ಆಗಿ ಯಾವಾಗಲೂ ನಾನು ಮಾಡೋದು ಇದೇ ಥರನೇ. ಸೊ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋತೀನಿ. ತೋರಿಸಿ ನೋಡಿ, ಗರಂ ಮಸಾಲ ನನ್ನ ಮಗಳು ಬರೆದಿರೋದು. ಇಷ್ಟ ಹಾಕ್ತಾಯಿದ್ದೀನಿ ಇದರಲ್ಲಿ. ಸೊ ಕೆಲವರು ಅಳತೆ ಮಾಡಾಕ್ತಾರೆ, ನಾನು ಹಂಗೆ ಕಣ್ಣು ಅಳತೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಅಳತೆ ಎಲ್ಲ ಮಾಡೋಕ್ಕೋಗಲ್ಲ. ಸೊ ಇದಕ್ಕೆ ಸ್ವಲ್ಪ ಕಾಯಬೇಕು. ಗೈಸ್ ಈಗ ಒಗ್ಗರಣೆಗೆ 1 ಏಲಕ್ಕಿ ಹಾಕ್ತಾಯಿದ್ದೀನಿ. ಲವಂಗ, 2 ಲವಂಗ ಹಾಕಿದ್ದೀನಿ. 1 ಏಲಕ್ಕಿ ಹಾಕ್ತಾಯಿದ್ದೀನಿ. ಆಮೇಲೆ ಪಲಾವ್ ಎಲೆ 2 ಹಾಕ್ತೀನಿ. ಕೆಲಸ ಮಾಡಿ ಹೇಳಿದ್ದು ಫಸ್ಟು ತಲೆ ಬಿಟ್ಟು. ಆಮೇಲೆ ಈ ಥರ ಬಾಕ್ಸ್ ಮಾಡ್ಕೊಂಡಿದ್ದೀನಿ ನಾನು, ಅವಾಗ ಮಿಕ್ಸು ಆಗಲ್ಲ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು, ಚೆನ್ನಾಗಿರುತ್ತೆ. ಆ ಥರ ಒಂದು 4 ಬಾಕ್ಸ್ ತರಿಸ್ಕೊಂಡಿದ್ದೀನಿ ಮಸಾಲೆ ಐಟಮ್ಸ್. ಸೊ ಚಕ್ಕೆ 1-2 ಹಾಕ್ತಾಯಿದ್ದೀನಿ. ಚಕ್ರ ಮೊಗ್ಗು ಹಾಕ್ತಾಯಿದ್ದೀನಿ. ಇದು ಏನಂತಾರೆ, ಇದಕ್ಕೂ ಮೊಗ್ಗು ಅಂತಾರೆ, ಅದೇನೋ ಬೇರೆ ಮೊಗ್ಗು. ಸೊ ಸ್ವಲ್ಪ ಇದು ಪಲಾವ್ದು ಸೊಪ್ಪು, ಅದಕ್ಕೇನೋ ಅಂತಾರೆ, ನಂಗೆ ಅಷ್ಟು ಐಡಿಯಾ ಇಲ್ಲ, ಅದ್ರದ್ದು ಹೆಸರು ಗೊತ್ತಿಲ್ಲ. ಸೊ ಇಷ್ಟು ಮಸಾಲೆ ಐಟಮ್ ಹಾಕಿದ್ದೀನಿ. ಈಗ ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಇದು ಹಸಿ ವಾಸನೆ ಹೋಗ್ಲಿ, ಮಸಾಲೆದು ಹೋಗಿ ಅದೊಂದು ಅಂತ ಹೇಳಿಲ್ವಾ? ಅದೊಂದು ಕಾಲು ಹಾಕು, ನಾರ್ಮಲ್ದು. ಬಾಸುಮತಿದು 1 ಹಾಕು ಸಾಕು. ಸೊ ಹೆಚ್ಚಿಟ್ಕೊಂಡಿರೋ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಈಗ ಹೆಚ್ಚಿಟ್ಟಿರೋದನ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಬಿಸಿ ಆದ್ಮೇಲೆ ಎಣ್ಣೆನ ಕಾದಿದೆ.
ಇದು ಗೈಸ್ ನಾನು ಫಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೆ. ಅದು ಅದರಲ್ಲಿ ಹೆಚ್ಚಿ ತಿನ್ನಬಾರ್ದು, ಅದರದ್ದು ಪ್ಲಾಸ್ಟಿಕ್ ಎಲ್ಲ ಅಡುಗೆ ಹೋಗುತ್ತೆ ಅಂದರು ಅಂತ ಮರದ್ದು ತಂದೆ. ಮರದ್ದು ಅದು ಸೆಟ್ ಆಗಿಲ್ಲ. ಆಮೇಲೆ ಇದು ಅಮೆಝಾನಲ್ಲಿ ಸ್ಟೀಲ್ ತರಿಸ್ಕೊಂಡಿದ್ದೀನಿ. ಇದಕ್ಕೆ ಪರ್ಮನೆಂಟ್. ಇದ್ರ ಮೇಲೆ ನಾವು ಗೋಧಿ ಕಲಿಸ್ಕೋಬೋದು, ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಹೆಚ್ಚೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಈ ಥರ ಕೊಟ್ಟಿದ್ದಾರೆ. ಹಿಂಗೆ ಹಾಕ್ಕೋಬೋದು ನಾವು ಟೈಲ್ಸ್ಗೆ. ಕ್ಲೀನಾಗಿ ಗ್ರಿಪ್ ಏನೂ ಆಗಲ್ಲ. ಸೊ ಈಗ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ತರಕಾರಿನ ಹಾಕಬೇಕು. ನೆಕ್ಸ್ಟು ಬಟಾಣಿ ತರಕಾರಿ. ನೋಡಿ ಗೈಸ್, ಈಗ ಇದು ಎಲ್ಲ ಮಾಗಿದೆ. ಇದಕ್ಕೆ ತರಕಾರಿ ಹಾಕ್ಕೊಳ್ತೀವಿ. ಈಗ ಹೆಚ್ಚಿಟ್ಟಿರೋ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಹಸಿ ವಾಸನೆ ಹೋಗಿದ ತಕ್ಷಣ ಖಾರ ರುಬ್ಬಿರೋದು ಹಾಕ್ಕೊಂಡ್ಬಿಡೋಣ. ಈಗ ಹಂಗೆ ನಾನು ಸಾಯಂಕಾಲ ರಸಮ್ ಬೇಕು ಅಂದರು. ಅದಕ್ಕೆ ಬೇಳೆ ಟೊಮೊಟೊ ಎರಡನ್ನೂ ಹೆಚ್ಚಿ ಹಾಕಿದ್ದೀನಿ. ಬೇಳೆ ಹಾಕಿದ್ದೀನಿ ಪ್ಲಸ್ ಟೊಮೊಟೊ ಹಾಕಿದ್ದೀನಿ. ಅದಕ್ಕೆ ಬೇಯೋಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು, ಎಣ್ಣೆ ಹಾಕಬೇಕು. ಅವಾಗ ಉಪ್ಪು ಹಾಕೋದಕ್ಕಿಂತ ನೀವು ಎಣ್ಣೆ ಮತ್ತು ಅರಿಶಿನ ಹಾಕಿ ಮಾಡಿ ಹೇಳುತ್ತೆ. ಅರಿಶಿನ ಮತ್ತು ಎಣ್ಣೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಬೇಳೆ. ಇಷ್ಟೇ. ಉಪ್ಪಾಡಿ ಬೇಯಿಕೊಳ್ಳುತ್ತೆ. ಒಂಚೂರು ಮುಂದೆ ಕರೆಕ್ಟ್. ಸೊ ಇದು ಉಪ್ಪಾಡಿ ಕೂದಲಿ ಹಂಗೆ ಸಾಯಂಕಾಲ ಒಗ್ಗರಣೆ ಹಾಕ್ಕೊಬೋದು. ಈಗ ಇದಾಗಿದೆ. ರುಬ್ಬಕ್ಕೆ ಹಾಕ್ಕೊಂಡಿರೋದು ಹೇಳಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಹಾಕ್ಕೊತೀನಿ ನಾನು. ಮತ್ತು ಕೊತ್ತಂಬರಿ, ಪುದೀನ ಪ್ಲಸ್ ಗರಂ ಮಸಾಲ, ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಲ್ಲ. ಒಗ್ಗರಣೆಗೆ ಒಂದು 3 ಹಾಕ್ಕೊತೀನಿ ಅಷ್ಟೇ. ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ. ಸೊ ಇದನ್ನು ರುಬ್ಬಿರೋದನ್ನ ಈಗ ಮಸಾಲೆ ಹಾಕ್ಕೊತಾ ಇದ್ದೀನಿ. ನಿಮಿಷ ಹಂಗಾಗಿ ಇದು ಪ್ರಾಪರ್ ಗ್ರೀನ್ ಕಲರ್ ಬರಲ್ಲ. ಎಲ್ಲ ಬೇರೆಯವರೆಲ್ಲ ವೆಜ್ ಪಲಾವ್ ಮಾಡಿದಾಗ ಗ್ರೀನ್ ಬರುತ್ತೆ, ಯಾಕಂದರೆ ಅವ್ರು ಹಸಿರು ಮೆಣಸಿನ್ಕಾಯಿ ಹಾಕಿ ಖಾರ ರುಬ್ಬಿರ್ತಾರೆ. ಸೊ ನಾನು ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಗ್ರೀನ್ ಬಂದಿರಲ್ಲ, ಸ್ವಲ್ಪ ರೆಡ್ ಮಿಕ್ಸ್ ಇರುತ್ತೆ. ಚಿಲ್ಲಿ ಪೌಡ್ರ್ ಹಾಕಿರ್ತೀವಲ್ಲ ಅದಕ್ಕೆ. ಬ್ರೌನ್ ಇದು ರೆಡ್ಡು ಅಲ್ಲ. ಅದಾದಮೇಲೆ ಹಂಗೆ ಕಾಣೋದು. ಈಗ ನೀರು ಹಾಕ್ಕೊತಾ ಇದ್ದೀನಿ ಮಸಾಲೆದು. ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ವಾಟರ್ ಮಿಕ್ಸ್ ಮಾಡಿ ಅಕ್ಕಿ ಹಾಕ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಡೋದು ಅಷ್ಟೇ. ಎರಡು ಕಾಲು ಹಾಕಿದೆಯಲ್ಲ. ಸುಮ್ಮನೆ ಇರು, ಅದ್ರ ಪಾಡಿಗೆ ಅದಾಗುತ್ತೆ, ಕೈ ಹಾಕ್ಬಿಡ. ಇಷ್ಟು ರೈಸ್ ತೊಗೊಂಡಿದ್ದೀನಿ ನಾನು, ಅಂದರೆ 2 ಗ್ಲಾಸು ಅಷ್ಟು ಮಸಾಲೆ ರುಬ್ಕೊಂಡಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ತರಿಸಿದೆ. ನಮ್ಮ ಮನೇಲಿ ಬೇಡ, ಇವತ್ತು ನಾಳೆ ಮಾಡ್ಕೊಂಡ್ರಿ ನೀವು ಅಂತ. ಅವ್ರಿಗೆ ಇಷ್ಟ ಆಗಲ್ಲ ನುಗ್ಗೆಕಾಯಿ. ಸೊ ರಸಮ್ ಮಾಡಿದ್ರು ಅಂತ ನಾಳೆ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಎಲ್ಲ ಹಿಂಗೆ ಮೆಸ್ಸಿ ಆಗಿದೆ ನೋಡಿ, ಎಲ್ಲ ಕ್ಲೀನ್ ಮಾಡ್ಕೋಬೇಕು ಗಾಯ್ಸ್. ಈಗ ಹಿಂಗೆ ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಕಾಣುತ್ತೆ ನೋಡಿ ಗಾಯ್ಸ್. ಅಮ್ಮ ಈಗೇನು ಮುಂದಕ್ಕೂ ಬ್ಲಾಗ್ ಮಾಡಬೇಡ ಆಯಿತಾ, ಕ್ಲೀನ್ ಆದ್ಮೇಲೆ ತೋರಿಸ್ತೀನಿ. ಹಾಂ, ಇದನ್ನು ಕಟ್ ಮಾಡು ನಾನು ಹೇಳಿದ್ದು. ಸೊ ಈಗ ಹಿಂಗೆ ಮೆಸ್ಸಿ ಆಗಿದೆ, ಆಮೇಲೆ ಅದನ್ನು ತೋರಿಸ್ತೀನಿ ನೋಡಿ ಗಾಯ್ಸ್. ಸೊ ನೋಡಿ ಗಾಯ್ಸ್, ಎಲ್ಲ ಹೆಂಗೆ ಕ್ಲೀನ್ ಆಯ್ತು. ತೋರಿಸಿಲ್ಲ ಅಕ್ಕಿ ಹಾಕೊಂಡು. ಸೊ ಅಕ್ಕಿ ಹಾಕಿದ್ದೀನಿ. ಈ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ. ನಾನೇ ನೆನೆಸಿಟ್ಕೊಳಲ್ಲ, ಎಲ್ಲರೂ ನೆನೆಸಿಟ್ಕೋತಾರೆ, ನಾನೇ ನೆನೆಸಲ್ಲ. ತೊಳೆದ್ಬಿಟ್ಟು ಹಂಗೆ ಇಟ್ಟಿರ್ತೀನಿ. ಸೊ ಅದು ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ. ಅದು ಎಷ್ಟು ಬೇಕೋ ಅಷ್ಟೇ ಇರ್ಕೊಳ್ಳೋದು. ನಾವು ನೆನೆ ಹಾಕಿದ ತಕ್ಷಣ ಜಾಸ್ತಿ ಹಿಂಗೆ ಇರ್ಕೊಂಬಿಡೋಲ್ಲ.
ಸ್ವಲ್ಪ ತೊಳೆದಿಟ್ಕೊಂಡಿರ್ತೀನಿ. ಈ ಥರ ಆಗಿದೆ. ಜಾಸ್ತಿ ನಾವು ಕೈ ಹಾಕ್ತಾಯಿದ್ರೆ ಅಕ್ಕಿ ಹೊಡ್ಕೊಳುತ್ತೆ. ಸೊ ಹಂಗಾಗಿ ಈಗ ಒಂದು ಸ್ವಲ್ಪ ಕುದಿ ಬಂದ ತಕ್ಷಣ ನೀರು ಹಾಕಿ ಉಪ್ಪು ಮಿಕ್ಸ್ ಮಾಡೋಣ. ಓಕೆ ಗೈಸ್, ಕುದಿ ಬಂದಿದೆ. ಈಗ ನೀರು ಹಾಕ್ತಾ ಇದ್ದೀನಿ. 4 ಗ್ಲಾಸ್ ನೀರು ಹಾಕ್ಬೇಕು. ಸೊ ನಾನಿಲ್ಲಿ ಸ್ಟೂಲ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಉಯ್ ಕೂಗ್ತೈತೆ ಮಮ್ಮಿ. ಈಗ ಆಯಿತು. ಇದಕ್ಕೆ ನಾನು ಕುಡಿಯುತ್ತೆ ಹಾಕ್ಕೊತೀನಿ. ಕುಡಿಯುತ್ತೆ ಪ್ಯಾಕ್ ಹಾಕ್ತೀನಿ ಅಂದರೆ ಹಂಗೆ ಅಳತೆ ಇದರಲ್ಲಿ ಚೆನ್ನಾಗಿ ಬರುತ್ತೆ. ಅದಕ್ಕೆ 2 ಸ್ಪೂನ್ ನಂಗೆ ಅಳತೆ ಚೆನ್ನಾಗಿ ಗೊತ್ತಾಗುತ್ತೆ. ಕಲ್ಲುಪ್ಪು ಸಾಂಬಾರಿಗೆಲ್ಲ ಹಾಕ್ತೀನಿ. ಇದಕ್ಕೆ ಹಾಕೋಕ್ಕೆ ನನಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವು ತರಕಾರಿ ಹಾಕಿರೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ. ನಮ್ಮಮ್ಮ ಮಾಮೂಲಿ ಬಾತ್ಗೆ ನಾನಿಲ್ಲಿ ವಿಡಿಯೋ ಮಾಡ್ತೀನಿ. ಅದು ಸ್ಟೂಲ್ ಮೇಲೆ ನಿಂತ್ಕೊಂಡು, ಇಲ್ಲಾಂದ್ರೆ ಹಿಂಗೆ ಕಾಣಲ್ಲ ಗೈಸ್. ಈಗ ಮುಚ್ಚಿಡೋಣ. ಹಿಂಗೆ ಕಾಣುತ್ತೆ. ತಡಿ. ಸೊ ಗೈಸ್ ಈಗ ಹಿಂಗಿದೆ. ಸೊ ಇದು ಟೊಮೆಟೊ ಬಾತ್ ಆದ್ಮೇಲೆ ತೋರಿಸ್ತೀನಿ, ಬನ್ನಿ ಗೈಸ್. ಆಗಿದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗ್ಸೋದಷ್ಟೇ ಗೈಸ್. ಇದಕ್ಕೆ ಕಲ್ಲು ಸಕ್ಕರೆ ಹಾಕಿ ನೆನಾಕಿದ್ದೆ ಬೆಳಗ್ಗೆ. ಯಾಕೋ ಡಿಹೈಡ್ರೇಷನ್ ಥರ ಆಗಿದೆ. ನೀರು ಸರಿಯಾಗಿ ಕುಡಿದಿರ, ಹೊಟ್ಟೆ ನೋವು. ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸಾಯಂಕಾಲ. ಇಲ್ಲೇ ಲೇಡಿ ಡಾಕ್ಟ್ರು, ನಾವು ರೆಗ್ಯುಲರ್ ಆಗಿ ತೋರಿಸೋ ಹತ್ರ. ಬೆಳಗ್ಗೆಯಿಂದ ಒಂದು ಇದು 2 ಟೈಮ್ ಮಾಡ್ಕೊಂಡು ಕುಡಿತಾ ಇರೋದು. ಸ್ವಲ್ಪ ಪರವಾಗಿಲ್ಲ ಕುಡಿದ್ಮೇಲೆ. ಈಗ ಇನ್ನೊಂದ್ಸಲ ಕುಡಿಯೋಣ ಅಂತ ಮಾಡ್ಕೊತಾ ಇದ್ದೀನಿ. ಹೌದು ಗೈಸ್, ಮಾಡ್ಕೊತಾ ಇದ್ದಾರೆ ನೋಡಿ ಗೈಸ್. ನಾನು ವಿಡಿಯೋ ಮಾಡೋಕೆ ನಾನು ಒಬ್ಬಳನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರು, ಪ್ರಾಣ ಹಿಂಸೆ ಮಾಡೋದು. ಕುಕ್ಕರ್ ಕೂಗಿದ್ರು. ಕುಕ್ಕರ್ ಕೂಗಿದ್ಮೇಲೆ ತಿನ್ನೋದೇನೇ ಕೆಲಸ. ಕುಕ್ಕರ್ ಕೂಗ್ತಿದೆ ಗೈಸ್. ಇಲ್ಲಿ ನಮ್ಮಮ್ಮ ನನಗೆ ಕೂಗಿಸ್ತಿದ್ದಾರೆ, ಇಲ್ಲಿ ನಾನು ಕೂಗಿಸ್ಕೊಂತೀನಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಿಂಬೆಹಣ್ಣಿನ ಜ್ಯೂಸ ಅಮ್ಮ ನನಗೊಂಚೂರು. ನನಗೂ ಡಿಹೈಡ್ರೇಷನ್ ಆಗಿದೆ ಗೈಸ್. ಸೊ ನಾನು ನಿಂಬೆಹಣ್ಣಿನ ಜ್ಯೂಸ್ ಕುಡಿತೀನಿ. ಸೊ ಅದಕ್ಕೆ ನಾನು ನಿಂಬೆಹಣ್ಣಿನ ಜ್ಯೂಸ್ ಕುಡಿತೀನಿ ಗೈಸ್. ಇದು ಉಸಿರೋಗೋದೆ ಎಲ್ಲ ಉಸಿರೋಗೋದೆ. ಸೊ ಇದು ಹಂಗೆ ಮಿಕ್ಸ್ ಆಗ್ತದೆ ಗಾಯ್ಸ್. ನೋಡಿ ಸ್ಮೆಲ್ ಸಕ್ಕದಾಗಿ ಬರ್ತಿದೆ ಗಾಯ್ಸ್. ಬಟ್ ನಿಮಗೆ ಅದು ಸ್ಮೆಲ್ಲು ಹೋಗಲ್ಲ, ಯಾಕಂದರೆ ನಿಮಗೆ ನೆಗಡಿ ಆಗಿರುತ್ತೆ ಬಹುಶಃ, ಅದಕ್ಕೆ ನಿಮಗೆ ಸ್ಮೆಲ್ ಬರೋದಿಲ್ಲ ಗಾಯ್ಸ್. ಸೊ ನನಗೆ ಸ್ಮೆಲ್ ಬರುತ್ತೆ, ಸಕ್ಕದಾಗಿದೆ. ಸ್ಮೆಲ್ ಚೆನ್ನಾಗಿದೆ ಗಾಯ್ಸ್. ಏನಿದ್ರು ಕುಡಿಯೋದೆ, ಲೂಟ ಇದ್ದಿದೆ. ಸೊ ನಿಮಗೆ ಸ್ಮೆಲ್ ಯಾಕೆ ಬರಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ಗೈಸ್ ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಚಿಕ್ಕ ಹುಡುಗಿ ದೊಡ್ಡ ಜೇನು ಯಾರು? ಕಮೆಂಟ್ ಮಾಡಿ ಗೈಸ್. ಓಕೆನಾ? ಹೇಳಮ್ಮ. ನನಗೆ ಗೊತ್ತಿಲ್ಲ. ಚಿಕ್ಕ ಹುಡುಗಿ ದೊಡ್ಡ ಜೇನು ನೀನು ಹೇಳ್ಬೇಕು. ದೊಡ್ಡ ಜಡೆ. ಚಿಕ್ಕ ಹುಡುಗಿ ನೀನು ಆನ್ಸರ್ ಹೇಳ್ಬೇಡ, ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ಸರಿಯಾದ ಉತ್ತರ ಕೊಡ್ತಿದ್ದೀರಾ ಅವರಿಗೆ 10 ಡೆಪಾಸಿಟ್ ಪೇಪರ್ ಸಿಗುತ್ತೆ. ಅದೇ ಬಹುಮಾನ ಗೈಸ್. ಸೊ ಈ ಕ್ವಶನ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಗೈಸ್. ಕ್ವಶನ್ ಏನಂದರೆ ಚಿಕ್ಕ ಹುಡುಗಿ ದೊಡ್ಡ ಜಡೆ. ಆ ಕ್ವಶನ್ಗೆ ಆನ್ಸರ್ ಏನು ಅದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಸೊ ಸಾಯಂಕಾಲ ಹಂಗೆ ಹಾಸ್ಪಿಟ್ಲಿಗೆ ಹೋಗಬೇಕು. ಈಗ ಇದಾಗಿದ ತಕ್ಷಣ ಊಟ ಮಾಡಬೇಕು. ಸಂಜೆ ನೋಡ್ತೀನಿ, ಆದರೆ ಹೋಗ್ತೀನಿ ಹಾಸ್ಪಿಟ್ಲಿಗೆ. ಹೋದರೆ ಅಲ್ಲಿದ್ದು ಒಂದು ಬ್ಲಾಗ್ ಹಾಕಿರ್ತೀನಿ ನೋಡಿ. ಸೊ ಅಲ್ಲಿದ್ದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕಿರ್ತೀನಿ. ಈಗ ಇದು ರಸಮ್ಗೆ ಇಟ್ಟಿದ್ದೀನಿ, ಇದು ಪಲಾವ್ಗೆ. ಇದು ಒಂದು ಕೂಗ್ತು, ಇದು ಒಂದು ಕೂಗಿದೆ. ಸೊ ಇನ್ನೊಂದು ಕೂಗೋ ಟೈಮಿಗೆ ಆಫ್ ಮಾಡ್ತೀನಿ. ಅದರೊಳಗಡೆ ಅವಾಗ ಅದು ಇದು ಇರುತ್ತಲ್ವ ಆವಿ, ಅದರಲ್ಲೇನೆ ಅದು ಸ್ಟೀಮ್ ಆಗಲಿ ಅಂತ ಹೇಳ್ಬಿಟ್ಟು ಇನ್ನೂ ಕೂಗಬೇಕು. ಈ ತಕ್ಷಣ ಆಫ್ ಮಾಡಿ ಆರಿದ್ಮೇಲೆ ತಿನ್ಬೇಕಷ್ಟೇ. ನಾಳೆ ನುಗ್ಗೆಕಾಯಿ ಸಾರು ಮಾಡೋಕ್ಕೆ ತರಿಸಿದ್ದೆ, ನಾಳೆ ಮಾಡ್ತೀನಿ. ಸೊ ಇದು ಫ್ರಿಜ್ಜಿಗಿಡು. ಓಕೆ, ಕುಡ್ದಾದ್ಮೇಲೆ ಅದನ್ನು ಹಾಕ್ತೀನಿ ಕ್ಲಿಪ್ಪಿಂಗ್ಸ್ ನೋಡಿ. ಇನ್ನೂ ಸ್ನಾನ ಕೂಡ ಆಗಿಲ್ಲ ನಂದು. ಇವತ್ತು ರಜೆ ಇರೋದಕ್ಕೆ ಗೈಸ್ ಹಿಂಗೆ ಇದ್ವಿ.
ಗಾಯ್ಸ್ ನೋಡಿ ಗಾಯ್ಸ್, ಬೆಳಗ್ಗೆ ಉಲ್ಟಾ ಬೇಗ ಇವತ್ತು. ಎದ್ದು ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ್ದೀನಿ. ಏನ್ ಗೊತ್ತಾ ಇವತ್ತು ಸೋಂಬೇರಿ ವಿಚಿತ್ರ, ಇಷ್ಟು ದಿವಸ ನಮ್ಮ ಮನೇಲಿ ಎಲ್ರು ನಾವು ಫಸ್ಟ್ ಸ್ನಾನ ಮಾಡ್ತಾ ಇದ್ವಿ, ಇವಳು ಮಾಡ್ತಿರ್ಲಿಲ್ಲ. ಇವಳು ಹಂಗೆ ಇರೋಳು. ಇವತ್ತು ನಾವ್ ಯಾರು ಮಾಡಿಲ್ಲ, ಇವಳು ಮಾಡೋಳ. ಗಾಯ್ಸ್ ನಿಮಗೆ ಹೋಮ್ ಮೇಡ್ ಫ್ಯಾಂಟಾ ಬೇಕಾ? ಕಮೆಂಟ್ ಮಾಡಿ guys. ಅದು ಕೆಂಪಲ್ ಸಕ್ಕರೆ ಹಾಕಿರೋದು ಕಲರ್ ಬಂದಿರೋದು. ಟೇಸ್ಟು ಹಂಗೆ ಇದೆ, ಅದಕ್ಕೆ ಹೇಳಿದ್ದು. ಹೋಮ್ ಮೇಡ್ ಫ್ಯಾಂಟಾ ಮಾಡೋ ವಿಧಾನ ಬೇಕಂದ್ರೆ ಗೈಸ್ ಕಮೆಂಟ್ ಮಾಡಿ. ಸೊ ಇಷ್ಟೇ ಈಗ ಅಡಿಗೆದು. ನೆಕ್ಸ್ಟ್ ಬೇರೆ ಏನಾದ್ರೂ ಇವತ್ತಿಂದ ಕ್ಲಿಪ್ಪಿಂಗ್ಸ್ ಇದ್ರೆ ಆ್ಯಡ್ ಮಾಡ್ತೀನಿ, ನೋಡಿ. ಹಾಗೆ ನೋಡಿ ಗೈಸ್ ಈಗ ಆಗಿದೆ. ಈಗ ನೋಡಿ ಏನ್ ತುಂಬದು ಕೊಳಗಿಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈಗ. ಸಕ್ಕತ್ತಾಗಿದೆ ಗೈಸ್. ಹೊಟ್ಟೆ ಹಸಿತಾ ಇರೋದಕ್ಕೂ ಅದು ನೋಡ್ತಾ ಇರೋದಕ್ಕೂ ಬಾಯಲ್ಲಿ ಒಂಚೂರು ಬರ್ತಿದೆ. ಬೀಳ್ಸಿ ಆ ತಟ್ಟಿಗೆ. ಈಗ ತಟ್ಟೆಗೆ ಹಾಕೋಣ. ಇದು ನನಗೆ ಅಲ್ವಾ? ಉಪ್ಪಂಗೆ ಹಾಗೆ ಪಾಸ್ ಮಾಡಿ ಇಡು ಅದನ್ನ. ಹೆಂಗಿದೆ? ಮಗಳಿಗೆ ಪಲಾವು ಬಾತು ಆ ಥರದ್ದೆಲ್ಲ ಇಷ್ಟ, ಅವ್ರ ಅಪ್ಪಂಗೂ ಅದೇ ಥರನೇ ಇಷ್ಟ. ಸೊ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ. ಮೊಸರು ಬಜ್ಜಿ ಮಾಡಿಕೊಂಡು ತಿಂದ್ವಿ, ಚೆನ್ನಾಗಿತ್ತು. ಆಲ್ರೆಡಿ 12 o'clock ಆಗೋಗಿತ್ತು. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.